ತಿರುಪತಿಯಲ್ಲಿ ಜನಪ್ರತಿನಿಧಿಗಳಿಗೆ ಮೊದಲ ಆರತಿಯನ್ನ ನೀಡಬಹುದು. ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಅವರು ರಾಜ ಮರ್ಯಾದೆಯನ್ನ ಪಡೆಯಲು ಸಾಧ್ಯವಿಲ್ಲ ಅಂತ ಟಿವಿ9ಗೆ ಧಾರ್ಮಿಕ ಚಿಂತಕ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ತಿರುಪತಿ ತಿಮ್ಮಪ್ಪನಿಗೆ ಮೊದಲ ಆರತಿ ಮಹಾರಾಜರಿಗೆ ಅರ್ಪಿತ ಅನ್ನೋ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ. ಏನಿದು ಮೊದಲ ಆರತಿ ಅಂದರೆ ಏನಿದರ ವಿಶೇಷ? ಈ ಸುಪ್ರಭಾತ ಸೇವೆ ಅಂದರೆ ಭಗವಂತ ಮೊದಲು ಎದ್ದ ತಕ್ಷಣ ಮೊದಲು ತೆರೆಯನ್ನು ತೆಗೆದು ನೀನು ಎದ್ದೇಳು ಅಂತ ಹೇಳಿ ಮೊದಲ ಆರತಿ ಆಗುತ್ತಲ್ಲ, ಅದಕ್ಕೆ ನವನೀತ ಆರತಿ ಅಂತ ಹೆಸರು. ಈ ಆರತಿ ಮೈಸೂರು ಸಾಮ್ರಾಜ್ಯದ ಅರಸರ ಹೆಸರಿನಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮೊದಲನೇ ಆರತಿ ಆಗುತ್ತೆ. ಸೊ ಇದಕ್ಕೆ ಕರ್ನಾಟಕದ ಆರತಿ ಅಂತಲೂ ಕೂಡ ಕರೀತಾರೆ. ಚರ್ಚೆ ಆಗ್ತಾ ಇರುವಂಥದ್ದು ಈ ರಾಜ ಮರ್ಯಾದೆ ರಾಜ ಅರಸರಿಗೆ ರಾಜ ಗುರುಗಳಿಗೆ ಎಲ್ಲ ಸಿಗ್ತಾ ಇದೆಯಲ್ಲ, ಇದನ್ನು ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮತ್ತು ಗಣ್ಯರಿಗೆ ಸಿಗುವಂತಾಗಬೇಕು, ಮೊದಲ ಆರತಿನ ಅವರು ತಗೊಳ್ಳುವಂಥ ಚರ್ಚೆ ಒಂದು ಶುರು ಆಗ್ತದೆ. ಇದು ಸಾಧ್ಯ ಇದೆಯಾ ಧಾರ್ಮಿಕವಾಗಿ ಅಂತ? ಅಲ್ಲ, ಇವಾಗ ಏನಂತಂದರೆ ನಾವು ಯೋಚನೆ ಮಾಡಬೇಕು. ಹಿಂದೆ ದೇವಸ್ಥಾನವನ್ನು ನಡೆಸ್ತಾ ಇದ್ದವರು ಮೈಸೂರು ಅರಸರು, ಇವತ್ತು ಸರ್ಕಾರ ಇದೆ. ರಾಜಮನೆತನಕ್ಕೆ ಗೌರವ ಕೊಟ್ಟಂತೆಯೇ ಈ ರಾಜ್ಯ ವಹಿಸ್ಕೊಂಡ್ಮೇಲೆ 1947 ಆದಮೇಲೆ ಒಂದು ಅಗ್ರಿಮೆಂಟ್ ಆಯಿತು. ಅಂದರೆ ರಾಜ್ಯದ ಮುಖ್ಯಸ್ಥರು ಅಂದರೆ ರೆಪ್ರೆಸೆಂಟೇಟಿವ್ ತಾನೇ ಕರ್ನಾಟಕ ರಾಜ್ಯ. ಆವತ್ತು ಮೈಸೂರು ಮಹಾರಾಜರು ರಾಜ್ಯವನ್ನು ರೆಪ್ರೆಸೆಂಟ್ ಮಾಡ್ತಾಯಿದ್ರು, ಅದೇ ಥರ ರೆಪ್ರೆಸೆಂಟ್ ಮಾಡೋದಕ್ಕೆ ಇವತ್ತಿದ್ದಾರೆ. ಸೊ ಹಾಗಾಗಿ ಅವರಿಗೆ ಪೂಜೆಗಳೆಲ್ಲ ಸರ್ಕಾರದ ಹೆಸರಲ್ಲಿಯೇ ನಡೆಯುತ್ತೆ. ಅಂದರೆ ಮೈಸೂರು ಮಹಾರಾಜರ ಹೆಸರಲ್ಲಿ ಮತ್ತು ಕರ್ನಾಟಕದ ರಾಜ್ಯದ ಹೆಸರಲ್ಲಿ ಒಳಿತಾಗಲಿ ಅಂತ ಪೂಜೆ ಆದರೂ ಕೂಡ ಯಾವುದೋ ಒಬ್ಬ ಅಧಿಕಾರಿ, ಅದು ತಹಶೀಲ್ದಾರ್ ಆಗಿರ್ಬೋದು ಅಥವಾ KAS ಅಥವಾ IAS ಆಫೀಸರ್ಸ್ಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು, ಅವರು ಪ್ರತಿನಿಧಿಗಳಷ್ಟೇ. ಅವರೇ ಅದಲ್ಲ, ಅವರು ತಮ್ಮನ್ನು ತಾವು ಪ್ರತಿನಿಧಿಸ್ಕೋತಾ ಇದ್ದಾರೆ. ಸರ್ಕಾರ ಅನ್ನೋದು ಒಂದು ಬೇರೆ, ಇವತ್ತು ಪ್ರಜೆಗಳೇ ಪ್ರಭುಗಳು. ಹಾಗಾಗಿ ಅಲ್ಲಿ ಒಂದು ಆರತಿ, ಅದಕ್ಕೊಂದು ಗೌರವವನ್ನು ಅವರಿಗೆ ಕೊಡ್ತಾರೆ, ದೇವರ ಮಾಲೆ ಮರ್ಯಾದೆಯನ್ನು ಮಾಡ್ತಾರೆ. ಹಾಗಾಗಿ ಪ್ರತಿನಿಧಿಗಳು ಮಾಡಿಸ್ಕೊಂಡ್ರೆ ತಪ್ಪೇನಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಒಬ್ಬರನ್ನು ನೇಮಕ ಮಾಡಿ ಪ್ರತಿನಿಧಿತ್ವ ಆದರೂ ಓಕೆ, ಆದರೆ ಇವ್ರು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಅವಕಾಶ ಸಿಗಬೇಕು. ಈಗ ರಾಜಕಾರಣಿಗಳು ಹೋಗದೆ ಎಲ್ಲರೂ ಸಹ ಒಂದು ಸೇವೆಯನ್ನು ತೆಗೆದುಕೊಳ್ಳಿ, ಆ ಭಾಗ್ಯ ಎಲ್ರಿಗೂ ಸಿಗಲಿ ಅನ್ನೋದು CM ಅವರ ಆಶೆ. ಅಂದರೆ ಗಣ್ಯರಿಗೆ, ರಾಜಕಾರಣಿಗಳಿಗೆ, ಸಚಿವರಿಗೆ, ಹೀಗೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ದಿನ ತಗೊಳ್ಳೋ ಥರ ಆ ವ್ಯವಸ್ಥೆ ಆಗ್ಬೋದಾ ಅಂತ? ಅಲ್ಲಿ ಆಗ್ಬೋದು, ಯಾಕೆಂದರೆ ಆವತ್ತು ಅವರು ಪ್ರತಿನಿಧಿ ಆಗ್ತಾರೆ ಅಷ್ಟೇ. ಈಗ ನಾನೇನು ಹೇಳ್ತೀನಿ, ಪ್ರತಿನಿಧಿ ಅಂತ ತೀರ್ಮಾನ ಮಾಡುವಾಗ XYZ ಯಾರೇ ಇದ್ದರೂ ಪ್ರತಿನಿಧಿ. ಪೂಜೆ ಬದಲಾಗೋದಿಲ್ಲ, ಪೂಜೆ ಹೆಸರು ಅದೇ ಆಗುತ್ತೆ, ಪೂಜೆ ಇದರಲ್ಲೇ ಹೆಸರಲ್ಲೇ ನಡೆಯುತ್ತೆ. ಅವರ ಪರವಾಗಿ ಯಾರೋ ಒಬ್ಬ ಅವರ ಪರವಾಗಿ ಬಂದಿರೋರು ತಗೋತಾರೆ. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನು ಅಂದರೆ, ದೇವರಿಗೆ ಆರತಿ ಆಗುವಾಗ ಒಂದಷ್ಟು ಜನಕ್ಕೆ ಅವಕಾಶ ಸಿಗುತ್ತಲ್ಲ ನಮ್ಮ ಕರ್ನಾಟಕದವರು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.